So hi guys, this is my first vlog. So welcome to this GP vlogs. ಸೊ ಗಾಯ್ಸ್, ಇದು ನಮ್ಮ ಮನೆಯಿಂದ ಮೀನ್ಸ್ ರಾಮಕೃಷ್ಣ ನಗರ ಲಿಂಗಾಬುದಿ ಪಾರ್ಕ್ ಅಂತೇಳಿ. ಸೊ ಲಿಂಗಾಬುದಿ ಲೇಕ್ ಅಂತಲೂ ಕರೀತಾರೆ. ಸೊ ಅದು ನಮ್ಮ ಮನೆ ಹಿಂದ್ಗಡೆ ಇರೋ ಲೇಕು. ಸೊ ಇದು ಲೊಕೇಟ್ ಆಗಿರೋದು ರಾಮಕೃಷ್ಣ ನಗರ. ಸೊ ಲಿಂಗಾಬುದಿ ಪಾರ್ಕ್ ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ. ಸೊ ನಿಯರೆಸ್ಟ್ ಬಂದು ವಿವೇಕಾನಂದ ಸರ್ಕಲಿಂದ ಟೌನಿಗೆ ಬಂದು ಲೆಫ್ಟಿಗೆ ಬರಬೇಕು. ಸೊ ದ ವ್ಯೂ ಪಾಯಿಂಟ್ ಈಸ್ ಅಮೇಝಿಂಗ್. ಸೊ ಸಕ್ಕತ್ತಾಗಿದೆ. ಮಾರ್ನಿಂಗ್ ವ್ಯೂ ವಾಕ್ ಮಾಡೋಕ್ಕೆಲ್ಲ ಸಕ್ಕತ್ ಒಳ್ಳೆಯ ಪ್ಲೇಸು. ಸೊ ಸಕ್ಕತ್ತಾಗಿದೆ. ಸೊ ಯಾರಾದರೂ ಬಂದರೆ ವಿಸಿಟ್ ಮಾಡಿ, ಸಕ್ಕತ್ತಾಗಿದೆ. ಎನ್ವಿರಾನ್ಮೆಂಟ್ ಎಲ್ಲ ಅಲ್ಟಿಮೇಟ್. ಮಾರ್ನಿಂಗ್ ವಾಕ್ ಮಾಡೋಕ್ಕೆಲ್ಲ ಒಳ್ಳೆ ಕಂಫರ್ಟಬಲ್ ಆಗಿರುತ್ತೆ. ಸೊ ಸೂಪರ್. ಸೊ ಗಾಯ್ಸ್, ಇವಾಗ ವಾಕ್ ಮುಗೀತು. ಸೊ ಈಗ ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮು. ಸೊ ಲೆಟ್ಸ್ ಗೋ ಟು ಹೋಮ್. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡೋಣ. ಇದೆಲ್ಲ ಗಿಡಗಳು ಹಾಕಿದ್ದಾರೆ. ಸೊ ಐ ವಾಂಟ್ ಟು ಮೆನ್ಷನ್ ದಟ್ ನೇಮ್ ಆಫ್ ದಟ್ ಟ್ರೀಸ್. ಸೊ ಇದಕ್ಕೆ ಇದೇ ಥರ ಎಲ್ಲ ಗಿಡಗಳಿಗೂ ಒಂದೊಂದು ಹೆಸರಿಟ್ಟಿದ್ದಾರೆ. ಓಕೆ, ನಿಮ್ಮನ್ನ ನೀವು ಉಳಿಸ್ಕೊಳ್ಳಿ ಗಾಯ್ಸ್. ನವಿಲ್ ನೋಡಿ, ವಾವ್, ಸೂಪರ್ ಸೂಪರ್ ಅಲ್ಲ. ಸೊ ಇಲ್ಲಿ ಇದೇ ಥರ ತುಂಬ ನವಿಲ್ಸ್ ಬರ್ತಾ ಇರುತ್ತೆ. ಇಟ್ಸ್ ಲುಕ್ ಕ್ರೇಜಿ. ಇಲ್ಲೇ ಇದೆ ನೋಡಿ ಇನ್ನೊಂದು. ಇದು ಹೆಣ್ಣು ನವಿಲು, ಅಷ್ಟು ನೋಡೋಕೆ ಚೆನ್ನಾಗಿಲ್ಲ. ಮುಂದೆ ಗಂಡು ನವಿಲು, ನೋಡೋಕೆ ಸೂಪರ್ ಆಗಿದೆ. ಸೊ ಸಿ ಗಾಯ್ಸ್, ಇದು ಗಂಡು ನವಿಲು. ಸೊ ದಟ್ಸ್ ವೈ ಇಟ್ಸ್ ಲುಕ್ಸ್ ಗುಡ್. ಅಲ್ಲಿದೆ ನೋಡಿ. ಆಕ್ಚುಲಿ ರಿಯಲ್ ಆಗಿ ಹೇಳ್ಬೇಕಂದ್ರೆ ಹೆಣ್ಣು ನವಿಲೆ ಸರಿ ಇಲ್ಲ ನೋಡೋಕ್ಕೆ. ಗಂಡು ನವಿಲು ನೋಡಿ ಹೇಗಿದೆ ನೋಡೋಕ್ಕೆ, ಸೂಪರ್ ಅಲ್ಲ. ವಾವ್. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಗಾಯ್ಸ್, ಗಂಡು ನವಿಲ ರೆಕ್ಕೆ ಬಿಚ್ಚಿ ಕುಣಿಯೋದು ಅಂತೇಳಿ. ಹೆಣ್ಣು ನವಿಲಿಗೆ ರೆಕ್ಕೆ ಇಲ್ಲ. ಇವಾಗಿರೋವೆಲ್ಲ ಮೇಕಪ್ ಹಾಕೊಂಡು ಹಂಗೆ ಹಿಂಗೆ ಬರ್ಲಿ ವಿತೌಟ್ ಮೇಕಪ್ ಹೊರಗಡೆ. ನೋ ವೇ, ಚಾನ್ಸೇ ಇಲ್ಲ. ಸೊ ಗೈಸ್, ಮುಂದೆ ಎಂಟ್ರೆನ್ಸ್ ತೋರಿಸ್ತೇನೆ. ಈ ಏನಿದೆಯಲ್ಲ ಲಿಂಗಾಬುದಿ ಲೇಕ್ ಆ್ಯಂಡ್ ಪಾರ್ಕ್ ನೋಡಿ. ಇಲ್ಲೆಲ್ಲ ಫೋಟೋಗ್ರಾಫರ್ ಎಲ್ಲ ದೊಡ್ಡ ದೊಡ್ಡ ಕ್ಯಾಮ್ರಾ ತಗೊಂಡು ಫೋಟೋಸ್ ಎಲ್ಲ ತೆಗಿಯೋಕೆ ಬರ್ತಾರೆ. ಅಂಡ್ ದಿಸ್ ಇಸ್ ದ ಫ್ರಂಟ್. ಇನ್ನು ಲಿಂಗಾಬುದಿ ಲೇಕ್ ಇದೆಯಲ್ಲ, ಅದು ಅದರ ಫ್ರಂಟ್ ಗೇಟ್. ಸೊ ಈವ್ನಿಂಗ್ 4:30 to 7. ಸೊ ಇವರೇ ಇಲ್ಲಿ ರಾಜ. ಸೊ ಬನ್ನಿ ಗೈಸ್, ಬೈಕ್ ತಗೊಂಡು ಮನೆಗೆ ಹೋಗೋಣ. ಸೊ ಐ ವಿಲ್ ಕಂಟಿನ್ಯೂ ಆಫ್ಟರ್ few hours. Let's go. ಗಾಯ್ಸ್, ಇದು ನಮ್ಮ ಮನೆಯಲ್ಲಿ ನಮ್ಮಮ್ಮ ಬೆಳೆಸಿರೋ ಗಿಡ ನೋಡಿ ಗಾಯ್ಸ್ ಹೇಗಿದೆ. ಐ ಥಿಂಕ್ ಬಾಬಿ ಮಲಗಿರ್ಬೇಕನ್ಸುತ್ತೆ. ಓಕೆ, ಆಮೇಲೆ ಮಾತಾಡ್ಸೋ. ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ, ಅವರು ಯಾರೂ ಇಲ್ಲ. ಆಮೇಲೆ ನೋಡೋಣ.
ಇವರಿಬ್ಬರು ಏನು ಮಾಡ್ತಾರೆ? ಮೈ ಗಾಡ್, ನಮ್ಮಮ್ಮ ದೇವ್ರ ಪೂಜೆ ಮಾಡ್ಬಿಟ್ಟಿದೆ ಆಲ್ರೆಡಿ. ಡಿಪ್ರೆಷನ್. ಸೊ ಗಾಯ್ಸ್, ಇವತ್ತು ನಮ್ಮ ಮನೇಲಿ ಪುಳಿಯೋಗರೆ ಆಮೇಲೆ ಚಟ್ನಿ. ಸೊ ಬ್ಯಾಟಿಂಗ್ ಮಾಡುವ. ಸೊ ಗಾಯ್ಸ್, ನಮ್ಮಮ್ಮ ನಮ್ಮಣ್ಣ ಅವ್ರ ಮನೆ ಹತ್ರ ಹೋಗ್ತಿದ್ದಾರೆ. ಸೊ ಐ ಆಮ್ ಅಲೋನ್. ಓ ಮೈ ಗಾಡ್, ಹೆಲ್ಮೆಟ್ ಹಾಕ್ಕಳಮ್ಮ. ಏನು ಅದ್ರದ್ದಲ್ಲಮ್ಮ, ಇದು ಅವಾಗ ಮೀಶೋದಾಗ ತರಿಸಿದ್ದು. ಇದನ್ನೇ ವಾಪಸ್ ಕೊಡಬೇಕು. ಅದು ಈಗ ಇವತ್ತು ಬಂದಿದ್ದು ಅಮೆಝಾನ್ ಒಳಗೆ. ಇದು ಸರಿ ಇಲ್ಲ ಅಂತೇಳಿ ಗೈಸ್. ನಮ್ಮ ಅಮ್ಮಂಗೆ ಆ್ಯಕ್ಚುಲಿ ಬೈಕು ಕಂಫರ್ಟಬಲ್ ಅಲ್ಲ. ಸೊ ಏನು ಮಾಡ್ತೀರಾ, ಅವ್ರು ಆ ಮನೆಗೆ ಹೋಗ್ತಿದಾರಲ್ಲ, ಹಂಗಾಗಿ ಹೊಟ್ಟಿದೆ. ಹೋಗ್ಬಾ. ನಮ್ಮ ಅಣ್ಣ ಡಿಪ್ರೆಷನಲ್ಲಿದ್ದಾನೆ. ಡಿಪ್ರೆಷನ್ ಈಸ್ ಆಲ್ಮೋಸ್ಟ್ ಬೀನ್. ಹೊರಗಡೆ ಹೋಗೋಣ ಅಂತ ಹೊರಟಿದ್ದೆ, ತಿನ್ಕೊಂಬರೋಣ ಅಂತೇಳಿ. ಇನ್ನೂ ನಮ್ಮಮ್ಮ ನಮ್ಮಣ್ಣ ಬಂದಿಲ್ಲ. ಸೊ ಅವ್ರು ಬರೋದ್ರಲ್ಲಿ ಒಂದು ರೌಂಡ್ ಹೊರಗಡೆಗೆ ಹೋಗಿ ಆದರೆ ಏನಾದ್ರು ತಿನ್ಕೊಂಬಂದ್ಬಿಡೋಣ. ಸೊ ಇವಾಗ ಇಲ್ಲೇ ನಮ್ಮ ಮನೆ ಹತ್ರ ವಿವೇಕಾನಂದ ಸರ್ಕಲ್. ಸೊ ಇಲ್ಲಿ ಬಂದು ನಮ್ಮ ರೆಗ್ಯುಲರ್ ಆಗಿ ಇಲ್ಲೇ ಟೀ ಕುಡಿಯೋಕೆ ಬರೋದು. ಸೊ ನಮ್ಮ ಕುವೆಂಪು ನಗರ ಬಸ್ ಡಿಪೋ ಇದೆ. ಸೊ ಇಲ್ಲೇ ನಾವು ಹಿಂದೆ ಟೀ ಕುಡಿಯೋಕೆ ಬರೋದು. ಸಕ್ಕತ್ತಾಗಿ ಮಾಡ್ತಾರೆ ಟೀನ, ಅದರಲ್ಲಿ ಇನ್ನೊಂದು ಮಾತಿದೆ. ಸೊ ದಿಸ್ ಇಸ್ ಅವರ್ ಕುವೆಂಪು ನಗರ ಬಸ್ ಡಿಪೋ. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನೋಡಿ ಗಾಯ್ಸ್, ಇಲ್ಲಿ ಡಿಪೋದಲ್ಲಿ ಈಗ ರೀಸೆಂಟಾಗಿ ಇದು ಓಪನ್ ಆಗಿರೋದು. ಇದೇನಂದರೆ ಒಂಥರ ಸೂಪರ್ ಮಿನಿ ಮಾರ್ಕೆಟ್ ಇದ್ದಂಗೆ ಚೆನ್ನಾಗಿದೆ. ಕುವೆಂಪು ನಗರ ಬಸ್ ಡಿಪೋ ನೋಡಿದ್ರಲ್ಲ. ನಮ್ಮ ಟೀ ಶಾಪಿಗೆ ಹೋಗೋಣ, ಬನ್ನಿ ತೋರಿಸ್ತೀನಿ ಯಾರು ನಮ್ಮ ಟೀ ಶಾಪ್ ಅಂತ ಹೇಳಿ. ಆಲ್ಮೋಸ್ಟ್ ಈಗಾಗಲೇ 1 ಮಂತ್ ಆಯಿತು, ಬಂದೇ ಇಲ್ಲ. ಸೊ ಇದೆ ರಾಮದೇವ್ ಟೀ ಶಾಪ್. ಸೊ ಏನಾಯ್ತು ಹಿಂಗೆ ಗೊತ್ತಿಲ್ಲ, ಬಂದಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. A few moments later. ಬಂದಿದೆ. ಸೊ ಅದ್ರ ಹತ್ರ ಶನೇಶ್ವರ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಲೆಟ್ಸ್ ಗೋ, ಟೆಂಪಲ್ಗೆ ಹೋಗುವ. ಲೆಟ್ಸ್ ಗೋ, ಟೈಮ್ ಆಯಿತು. ಸೊ ಗೈಸ್, ಲೆಟ್ಸ್ ಗೋ ಟು ಟೆಂಪಲ್ ಹೊಂಡಾ ಸಿಟಿ. ಸೊ ಇದ್ರದ್ದು ಚೆಸ್ಸಿ ತುಂಬ ದೊಡ್ಡದು ಕಂಪೇರ್ ಟು ಇವಾಗ ಏನಿದೆಯಲ್ಲ. ಸೊ ಅದಕ್ಕಿಂತ ಅದು ಕಂಪೇರ್ ಮಾಡಿದ್ರೆ ತುಂಬ ದೊಡ್ಡದು ಇದ್ರ ಚೆಸ್ಸಿ. ಸೊ ಏನಂದರೆ ಟರ್ನ್ ಮಾಡ್ಬೇಕಾದ್ರೆ ಸೊ ನಿಲ್ಸೋಕ್ಕಷ್ಟೇ ಸ್ವಲ್ಪ ಜಾಗ ಕಂಪೇರ್ ಟು ಅದರ್ಸ್ ಜಾಗ ಸ್ವಲ್ಪ ಜಾಸ್ತಿ ತೊಗೊಳತ್ತೆ ಒಂದು. ಬಟ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಅಂದರೆ ಸೊ ಇದ್ರದ್ದು
ಮೈಲೇಜು ತುಂಬ ಅಂದರೆ ತುಂಬ ಕಮ್ಮಿ. ತುಂಬಾ ನಿಗರ್ತಾ ಇದ್ಯಾ? ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ ತಾನೆ? ಸಿಟಿಲಿ 10 ಕೊಡುತ್ತೆ. ಸಿಟಿಲಿ 10 ಕೊಡುತ್ತೆ ಮೈಲೇಜು. ರೋಡ ಪುಣ್ಯಾತ್ಮ ಇನ್ನೋದು ಯಾವ ರೆಡಿ ಮಾಡಿಸ್ತಾನೋ ಏನು. ಚೆನ್ನಾಗಿದ್ದ ರೋಡ್ನ ಕೆರೆಟ್ಸ್ ಕೈ ಬಿಟ್ಟಿದ್ದಾರೆ. ಹೋಗ್ಬೇಕಾರೆ ಅದು ಎಷ್ಟು ದಿವಸ ಎಷ್ಟು ಜನ ಬೈಕೊಂಡು ಹೋಗ್ತಾರೆ ಡೈಲಿ. ಸಕ್ಕತ್ತಾಗಿತ್ತು ಗೈಸ್ ಇದು ಆ್ಯಕ್ಚುಲಿ ಒಂದು ರೋಡು. ಸರ್ ಜಾಗ ಬಿಡಿ. ಈ ರೋಡಲ್ಲಿ ಹೈ ಬೀಮ್ ಹಾಕಂಥದ್ದು ಏನಿರುತ್ತೆ ಅಂತೇಳಿ ಗಾಯ್ಸ್, ಎಷ್ಟೋ ಜನ ಅಷ್ಟೇ ಈ ಚಿಕ್ಕ ಪುಟ್ಟ ರೋಡಲ್ಲಿ ಇಲ್ಲಿ ಸಿಟಿ ಒಳಗಡೆ ಎಲ್ಲ ಹೈ ಬೀಮ್ ಹಾಕಿ ಓಡಿಸೋಂಥದ್ದು ಏನಿರುತ್ತೆ ಅಂತ. ಈಗ ಹೋಗೋ ಬರೋರಿಗೂ ಪ್ರಾಬ್ಲಮ್, ಸರಿಯಾಗಿ ಕಾಣಿಸಲ್ಲ ಏನಿಲ್ಲ ಎಲ್ಲ. ಈಗಂತೂ ಫಾರ್ಚುನರು ಆಮೇಲೆ ಪ್ಲ್ಯಾನು ಅಂತ ಗಾಡೀಲಿದ್ದಾವಲ್ಲ, ಸೊ ಅದು ಹೈ ಬೀಮ್ ಹೊಡೆದ್ರೆ ಮುಂದೆ ನಮಗೆ ಗಾಡಿನೇ ಕಾಣಿಸಲ್ಲ ಅಂತ ನೆಸಿಟಿ ಇರುತ್ತೆ ಅಂತ. ಹೋಗ್ಲಿ ಈ ಸಿಟಿ ಏನೋ ಒನ್ ವೇ ಇರುತ್ತೆ, ಏನೋ ಲಾಂಗ್ ಎಲ್ಲ ಹೋಗ್ತಿರ್ತಾರೆ ಅಂದರೆ ಓಕೆ ಫೈನ್. ಬರೋ ವೆಹಿಕಲ್ ಸ್ವಲ್ಪ ಸ್ಲೋ ಆಗ್ಲಿತ್ತ ಏನೋ ಹಾಕ್ತಾರೆ, ದಟ್ ಇಸ್ ಓಕೆ. ಅದನ್ನು ಬಿಟ್ಟು ಎಲ್ಲಿ ಏನು ಯೂಸ್ ಮಾಡ್ಬೇಕು ಅದು ಮಾಡಬೇಕಲ್ಲ. ಆ ಪ್ರೊಜೆಕ್ಟ್ ಲೈಟ್ ಅಂತೂ ಹೊಡೆದ್ರೆ ಒಂದ್ಸಲಿ ಕಣ್ಣೇ ಕಾಣಲ್ಲ ಮುಂದೆ ಯಾವ ವೆಹಿಕಲ್ ಬರ್ತೈತೆ ಅಂತ ಹೇಳಿ. ಆರಕ್ಷಕರು ತಡಿಯಪ್ಪ, ಎಗ್ರೆಸ್ಬಿಟ್ಟಿ ಆಮೇಲೆ ಮೈ ಮೇಲೆ. ರೋಡ್ ನಿಂತ್ಕೊಂಡು ಬರ್ಕೊಂಡ್ರ ಗೈಸ್. ಆ್ಯಕ್ಚುಲಿ ಹೇಳ್ತಾರೆ ಕೆಲವರು ಏನೋ ಶನೇಶ್ವರ ದೇವಸ್ಥಾನಕ್ಕೆ ಕಂಟಿನ್ಯೂ ಅಂದರೆ ಹೋಗಬಾರ್ದು ಕಂಟಿನ್ಯೂಸ್ ಆಗಿ, ಸುಮ್ಮನೆ ಆ ದೃಷ್ಟಿನ ನಿಮ್ಮ ಮೇಲೆ ಬೀಳಿಸ್ಕೊಂತೀರ ಅಂತೇಳಿ. ಸೊ ಕೆಲವರು ಜ್ಯೋತಿಷಿಗಳು ಟಿ ವಿಲಿ ಹೇಳ್ತಾರೆ, ಸೊ ಪ್ರತಿ ವಾರ ಹೋಗ್ಬಿಟ್ಟು ಎಳಬತ್ತಿ ಹಚ್ಚಿದ್ರೆ ಶನಿ ಪ್ರಭಾವ ಕಮ್ಮಿ ಆಗುತ್ತೆ ಅಂತೇಳಿ. ಜಸ್ಟ್ ವಿ ಆರ್ ಗೋಯಿಂಗ್ ಆನ್ ಕನ್ಫ್ಯೂಷನ್. ಆ ಕಡೆ ಅದು ಇದೆ, ಈ ಕಡೆ ಇದೆ. ಎಸ್ಪೆಷಲಿ ನಮಗೆ ವೃಶ್ಚಿಕ ರಾಶಿ, ನಂದು ಸ್ಕಾರ್ಪಿಯೋ ವೃಶ್ಚಿಕ ರಾಶಿ. ಸೊ ಅವರಿಗೆ ಈ ಸಲ ಏನೋ ಸಖತ್ತಾಗಿ ನಡೀತಿದೆ ಅಂತ ಏನೋ ಹೇಳಿದ್ದಾರೆ. ನೋಡುವ, ಇಷ್ಟು ವರ್ಷದಿಂದ ಹೊಡ್ಸ್ಕೊಂಡಿರೋದೇ ಆಗಿದೆ. ಏನಾರ ಬರುತ್ತೆ ನಾನು ವಾಪಸ್. ಇಲ್ಲಿ ನೋಡ್ರಿ, ಇಲ್ಲಿ ಲೆಫ್ಟಿಂದ ಬಂದು ಓವರ್ಟೇಕ್ ಮಾಡ್ತೇನೆ. ಎಂಥ ಗುಬಾಲ್ ನಮ್ಗೆ ಇರಬೇಕು, ಬಂದು ಏನಾದ್ರು ಸ್ವಲ್ಪ ಟಚ್ ಆಗಿರೋ ಎಕರ್ಕೊಂಡು ಹೋಗಿರೋ ಸೈಡಿಗೆ. ಅವ್ರಿಗೆ ಲೆಫ್ಟ್ ರೈಟ್ ಓವರ್ಟೇಕ್ ಮಾಡೋದು. ಅಲ್ಲಿ ಗೈಸ್ ದೇವಸ್ಥಾನ ಬಂತು. ಸೊ ಇದೇ ದೇವಸ್ಥಾನ. ಇವಾಗ ನಾವು ಶನೇಶ್ವರ ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ಇದೇ ಟೆಂಪಲ್. ಇಲ್ಲಿ ಆಂಜನೇಯ ಸ್ವಾಮಿದಿದೆ, ಆಮೇಲೆ ಶನೇಶ್ವರ ಸ್ವಾಮಿ, ಗಣೇಶ ನೋಡ್ದಾಡ್ಬೇಕು. ಇಲ್ಲಾಂದ್ರೆ ನಿಂಬೆಹಣ್ಣು ಮಾಡ್ಬಿಡ್ತಾರೆ. ಸೊ ನಮ್ಮಣ್ಣ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಒಳಗಡೆ. ನೋಡುವ ಸಿಗ್ತಾರೋ, ಆಲ್ರೆಡಿ ಮಿಕ್ಸ್ ಬಂದಿದ್ದಾರೆ ಅವರ ಗೊತ್ತಿಲ್ಲ. ಟೆಂಪಲ್. ಸೊ ಹೋಗಿ ದರ್ಶನ ಮುಗಿಸ್ಕೊಂಡ್ಬರೋಣ. ಸೊ ಗಾಯ್ಸ್ ಇದೆ ಟೆಂಪಲ್ಲು ನೋಡಿ. ಸೊ ಗಾಯ್ಸ್ ಅಲ್ಲಿ ನೋಡಿ. ಸೊ ನಾನು
ಕಾರ್ ತಗೊಂಬಂದಿದ್ದೆ. ಸೊ ಅದಕ್ಕೂ ನಮ್ಮಮ್ಮ ನಮ್ಮ ಅಣ್ಣ ಬೈಕಲ್ಲಿ ಬಂದಿದ್ರು. ನಾನಿನ್ನೂ ಬರೋದು ಲೇಟ್ ಆಗುತ್ತೆ. ಸೊ ಹಾಗಾಗಿ ಅವ್ರು ಅಲ್ಲೇ ಹೊರಟ್ಬಿಟ್ಟಿದ್ದಾರೆ. ಸೊ ಅವರಿಬ್ಬರು ಅಲ್ಲೇ ಹೊರಟ್ಬಿಟ್ಟಿದ್ದಾರೆ. ನಾನು ಬರೋದು ಲೇಟ್ ಆಗುತ್ತೆ ಅಂದಿತ್ತು. ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತಿದ್ದೆ. ಸೊ ನನ್ನ ಗಾಡಿ ಅಲ್ಲಿದೆ. ಓಕೆ, ಮನೆಯಲ್ಲೇ ಸಿಗುವ. ಸೊ ದೇವಸ್ಥಾನ ಮುಗಿಸ್ಕೊಂಡು ಬಂದ್ವಿ. ಸೊ ಹಾಟಿಗೆ ಗೈಸ್, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಸೊ ಏನೋ ಒಂಥರ ದೇವಸ್ಥಾನಕ್ಕೆ ಹೋಗ್ಬಂದು ಮೈಂಡ್ ಪೀಸ್ ಆಗಿರುತ್ತೆ. ಸೊ ಮನಃಶಾಂತಿ ಸಿಗುತ್ತೆ. ಮನಃಶಾಂತಿ, ನಾಟ್ ಆನ್ ಶಾಂತಿ, ಮನಃಶಾಂತಿ. ಹೋಗೋ ಮುಂದೆ ಜಾಗ ಕಾಣಿಸ್ತಿಲ್ಲ ಅಲ್ಲಿ. ಒಂದ್ಸಲಿ ಇರಿಟೇಷನ್ ಹೆಂಗೆ ಮಾಡ್ತಾರ ಅಂದ್ರೆ ಅಲ್ಲಿ ಮುಂದೆ ಹೋಗಿ ಜಾಗನೇ ಇರಲ್ಲ. ಸುಮ್ಮನೆ ಹಿಂದ್ಗಡೆ ನಿಂತ್ಕೊಂಡು ಸುಮ್ಮನೆ ಹಾರ್ನಾಕಂತ ಒತ್ತಿಡ್ಕೊಂಬಿಡೋದು. ಗೈಸ್ ಏನೋ ಹೇಳ್ತಿದ್ದೆ. ಸೊ ದೇವಸ್ಥಾನಕ್ಕೆ ಹೋಗಿದ್ದಾಯಿತು. ಆಂಜನೇಯ ಸ್ವಾಮಿ, ಶನೇಶ್ವರ ಸ್ವಾಮಿ ದರ್ಶನ ಆಯಿತು. ಸೊ ಈಗ ನೆಕ್ಸ್ಟ್ ನಾವು ನಮ್ಮ ಟೀ ಅಡ್ಡಕ್ಕೆ ಹೋಗಿ ಅಲ್ಲಿಂದ ಒಂದು ಟೀ ಕುಡಿದು ನೆಕ್ಸ್ಟು ಮನೆಗೆ ಹೋಗೋದು. ಮುಂದ್ಗಡೆ ಬಂದ್ಬಿಡ, ಹಂಗೆ ಮೇಲೆ ಹತ್ತಿಸ್ಕೊಂಡು ನೆಟ್ಟು ನೋಡ್ಕೊಂಡು ಹೋಗಲಿ. ಮೈಸೂರು ಹೆಂಗಾಗ್ತಿದೆ ಅಂದ್ರೆ ಟ್ರಾಫಿಕ್ಕು, ಯಪ್ಪ ದೇವ್ರೆ, ವಿಪರೀತ ಅಂದ್ರೆ ವಿಪರೀತ. ಫಸ್ಟ್ ಹಂಗೆ ಇರಲೇ ಇಲ್ಲ. ನಾವು ಬಂದಾಗ ಇಲ್ಲಿಗೆ ಐ ಥಿಂಕ್ 7-8 ಇಯರ್ಸ್ ಬ್ಯಾಕ್ ನಾವು ಇಲ್ಲಿ ಬಂದಾಗ ಹಂಗೆ ಇಷ್ಟು ಈ ರೇಂಜಿಗೆ ಟ್ರಾಫಿಕ್ ಇರಲಿಲ್ಲ. ಈಗಂತೂ ಬರ್ತಾ ಯಾವ ರೇಂಜಿಗೆ ಆಗಿದೆ ಅಂದ್ರೆ ಒಂದೊಂದ್ಸಲಿ ಇಲ್ಲಿ ಅಪೋಲೋ ಸಿಗ್ನಲ್ಲು, ಆಮೇಲೆ ಇಲ್ಲೇ ಬಂದು ಎರಡೆರಡು ಸಲ ನಿಲ್ಲಂಗಾಗಿದೆ ಆಲ್ರೆಡಿ. ಫಸ್ಟೆಲ್ಲ ಎಷ್ಟು ಫ್ರೀ ಇರ್ತಿತ್ತು ಅಂದರೆ ಈಗ ಆಲ್ರೆಡಿ ಎಲ್ಲ ಜನ ನಮ್ಮ ಮೈಸೂರಿಗೆ ಬರೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಬಿಕಾಸ್ ಯು ನೋ ವೈ, ಇಟ್ಸ್ ಅ ವೆರಿ ಪೀಸ್ಫುಲ್, ಶಾಂತಿಯುತವಾದ ಊರು. ಅದಕ್ಕೆ ಆ್ಯಕ್ಚುಲಿ ನಾವು ದಾವಣಗೆರೆಯಲ್ಲೂ ತುಂಬ ವರ್ಷ ಇದ್ವಿ. ತುಂಬ ವರ್ಷ ದಾವಣಗೆರೆಯಲ್ಲಿ ಇದ್ವಿ. ಐ ಥಿಂಕ್ ಮೋರ್ ದ್ಯಾನ್ 17 ಇಯರ್ಸ್. ಬಟ್ ದಾವಣಗೆರೆ ಹೆಂಗೆ ಅಂದರೆ ಅದು ಒಳ್ಳೆ ಬಿಸ್ನೆಸ್ ಏರಿಯಾ. ಒಂದು ಅಲ್ಲಿಗೆ ಹೋದ್ಮೇಲೆ ನಾವು ಎಷ್ಟೋ ಇಂಪ್ರೂವ್ಮೆಂಟ್ ಆಗಿದ್ದು ಅಲ್ಲೇ. ಸೊ ನಾನು ಎಜುಕೇಷನ್ ಫ್ರಮ್ 4 to ಅಪ್ ಟು ಡಿಗ್ರಿ ಸೊ ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ದಾವಣಗೆರೆ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್. ಸೊ ಐ ಲವ್ ದ್ಯಾಟ್. ಅದರಲ್ಲಿ ಇನ್ನೊಂದು ಮಾತಿಲ್ಲ. ಸೊ ನಮ್ಮ ಫಾದರಿಗೆ ಬಂದು ಏನು ಟ್ರಾನ್ಸ್ಫರ್ ಆಗ್ತಿತ್ತಲ್ಲ, ಹಾಗಾಗಿ ನಾವು ಚೇಂಜ್ ಮಾಡಬೇಕಾಗಿ ಬರ್ತಿತ್ತು. ಸೊ ಹೋಗ್ತಿದ್ವಿ, ಚೇಂಜ್ ಮಾಡಲೇಬೇಕಾಗಿತ್ತು. ವಿ ಡೋಂಟ್ ಹ್ಯಾವ್ ಎನಿ ಆಪ್ಷನ್, ವಿ ಶುಡ್. ಸೊ ಇದು ಆಂಟಿ ವೈ ಏನು ಗುರು ಇದು? ಏನು ಇಷ್ಟು ಇವತ್ತೇನು ಇವ್ರೇನು ಕುಡಿದು ಬಂದಿದಾರ ಅಂತ ರೋಡಲ್ಲಿ 2 ವೀಲರ್ಸ್ಗಳು ಸುಮ್ಮನೆ ಏನು ಮೈ ಮೇಲೆ ಬರ್ತಿದಾರ. ಅಲ್ಲೂ ಹಂಗೆ ಮಾಡಿ ಉಗಿಸ್ಕೊಂಡು ಹೋಗ್ನು ಅಷ್ಟೇ. See you soon.